ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಾ? ಸ್ಯಾಂಡ್ವಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡಿದೆ, ಈಗ ನಿಮಗೆ ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಕೆ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ಹಸಿಮೆಣಸಿಕಾಯಿ ಗ್ರೀನ್ ಚಟ್ನಿಗೆ, ಮತ್ತು ಸ್ವಲ್ಪನೇ ಪುದೀನ ಸಾಕು, ಜಾಸ್ತಿ ಬೇಡ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಇಷ್ಟನ್ನು ಪೇಸ್ಟ್ ಮಾಡ್ಕೊಬೇಕು. ಬನ್ನಿ ಪೇಸ್ಟ್ ಮಾಡ್ಕೊಂಡು. ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಲಿಂಬೆ ರಸ ಹಾಕ್ಬಿಟ್ಟು ಇದನ್ನು ಫುಲ್ ಪೇಸ್ಟ್ ಮಾಡ್ಕೊಬೇಕು. ಪುದೀನ ಚಟ್ನಿ ರೆಡಿ. ಈಗ ಇದು ಪುದೀನ ಚಟ್ನಿ ರೆಡಿ ಆಯಿತು. ಇವಾಗ ಬನ್ನಿ ಮಿಕ್ಸ್ ತರಕಾರಿ ಎಲ್ಲನೂ ಮಾಡೋಣ. ಈಗ ಇದಕ್ಕೆ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಕಟ್, ಕ್ಯಾಬೇಜು, ಆನಿಯನ್ ಇಷ್ಟನ್ನು ಹಾಕಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಟೊಮೊಟೊ ಮಿಕ್ಸ್ ಮಾಡಬೇಕು. ಇವಾಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪುಡಿ, ಅದ್ರ ವೆಜಿಟೇಬಲ್ ನೋಡಿ ಹಾಕೋಬೇಕು, ಜಾಸ್ತಿ ಹಾಕ್ಬಾರ್ದು. ಕಡಿಮೆ ಆದರೂ ಹಾಕೋಬೋದು, ಜಾಸ್ತಿ ಆಗ್ಬಿಟ್ರೆ ಹಾಕೋಕ್ಕಾಗಲ್ಲ. ಮಿಕ್ಸ್ ಮಾಡಬೇಕು. ಫಸ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ಮೇಯೋನೀಸ್ ಇದನ್ನ ಹಾಕಿ ಫುಲ್ ಈಗ ಮಿಕ್ಸ್ ಕೊಡಬೇಕು. ಮಿಕ್ಸ್ ಮಾಡಿ ಇವಾಗ ಬಿಸಿ ಬಿಸಿ ಚಳಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬೇಕು. ಸ್ಯಾಂಡ್ವಿಚ್ಚು ವೆಜಿಟೇಬಲ್ಲು ಮಕ್ಳಿಗೆ ಕೊಡ್ಬೇಕು. ಇವಾಗ ಸ್ಯಾಂಡ್ವಿಚ್ ಅಂತ ಹೇಳ್ಕೊಂಡ್ರೆ ಏನೋ ಒಂಥರ, ಅವು ಸ್ಯಾಂಡ್ವಿಚಾ ಅಂತ ಅನ್ಕೋತಾರೆ. ಆದರೆ ಇದು ಹೆಲ್ತ್ ಕಾನ್ಷಿಯಸ್ ಅಂತಲೇ ಹೇಳಬೇಕು. ಅಂದರೆ ಫುಲ್ ವೆಜಿಟೇಬಲ್ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಬೇರೆ ಥರ ಏನು ಕೆಮಿಕಲ್ ಆಗಲಿ ಆ ಥರ ಏನಿಲ್ಲ. ಹೇಳ್ಕೊಳಕ್ಕೆ ಏನೋ ಒಂದು ಏನೋ ಸ್ಯಾಂಡ್ವಿಚ್ ಅಂದರೆ ಏನೋ ಹಾಗೆ ಹೀಗೆ ಆರ್ಡರ್ ತರಿಸ್ಕೊತಿರ್ತಾರಲ್ಲ ಹಾಗೆ ಅಂತ ಅನ್ಕೋತಾರೆ. ಬಟ್ ಅಂದರೆ ನಾವೇ ಮನೇಲಿ ಮಾಡೋದ್ರಿಂದ ಫುಲ್ ಪ್ಯೂರ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಫ್ರೆಶ್. ನನಗೇನೆಂದರೆ ಅವಾಗಿನ ಕ್ಲೀನ್ ಮಾಡ್ಕೊಬಿಡ್ಬೇಕು. ಎಲ್ಲ ಫುಲ್ ಗಲೀಜ್ ಮಾಡ್ಕೊಡೋದಂತೂ ನಮ್ಗೆ ಸ್ವಲ್ಪ ಇಷ್ಟನೇ ಇಲ್ಲ. ಅಲ್ಲೇ ಬೇಕು, ಕ್ಲೀನ್ ಮಾಡ್ಕೊತಾ ಇರಬೇಕು. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಫುಲ್ ಎಲ್ಲ ಆದ್ಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಬಿಡಿ ಅಂತಾರೆ. ನನಗಂತೂ ಆ ಥರ ಆಗೋದೇ ಇಲ್ಲಪ್ಪ. ನೋಡಿ, ಓಪನ್ ಮಾಡ್ತಿದ್ದೀನಿ ಇವಾಗ ಸ್ಯಾಂಡ್ವಿಚ್ ಮಾಡೋದನ್ನ. ನಾನು ಬೇಡ ಬೇಡ ಅಂತ ಹೇಳ್ತಾ ಇದ್ದೆ, ಆದರೆ ನಮ್ಮ ನಿತ್ಯ ಕಿಶನ್ ಇದ್ದಾರಲ್ಲ, ನಾವು ತಿನ್ನೋಕ್ಕೋಸ್ಕರ ನೀನು ತಗೊಳ್ಳೇಬೇಕು ಅಂತ ಹಠ ಮಾಡ್ತಾ ಇದ್ರು. ಮಕ್ಳಿಗೋಸ್ಕರನೇ ಆಲ್ಮೋಸ್ಟ್ ತಗೊಂಡಿದ್ದು. ಆದರೆ ನನಗಂತೂ ತುಂಬ ಇಷ್ಟ, ಬ್ಯಾಗಡೆ ಕೊಟ್ಟಿದ್ದಾರಪ್ಪ. ನಂತೂ ಟ್ರೆಂಡ್ಸಲ್ಲಿ ಶಾಪಿಂಗ್ ಮಾಡೋದು ಒಂದು ಖುಷಿ, ಆದರೆ ಅವರು ಗಿಫ್ಟ್ ಕೊಡ್ತಾರಲ್ಲ ಅದನ್ನ ಖುಷಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಏನಂದ್ರಲ್ಲಿ ಲೋಕಲ್ ಆಗಲಿ ಆ ಥರ ಏನಿಲ್ಲ, ಎಲ್ಲ ಬ್ರ್ಯಾಂಡೆಡ್ ಆಲ್ಮೋಸ್ಟ್ ತಗೋಬೋದು. ಬಟರ್ ಅಪ್ಲೈ ಮಾಡ್ತಿದ್ದೀನಿ ಇವಾಗ ಮೇನು. ಹಾಗಾಗಿ ನಿಮ್ಗೆ ಎಷ್ಟು ಬೇಕಷ್ಟು, ಜಾಸ್ತಿ ಬೇಕಾದರೆ ಜಾಸ್ತಿ, ಸ್ವಲ್ಪ ಬೇಕಾದರೆ ಸ್ವಲ್ಪ, ಫುಲ್ ಎಲ್ಲ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಅದಕ್ಕೆ ಗ್ರೀನ್ ಚಟ್ನಿನ ಮೇಲ್ಗಡೆ ಹಾಕಬೇಕು. ಗ್ರೀನ್ ಚಟ್ನಿ ಈ ಬಟರ್ ಮೇಲೆ ಗ್ರೀನ್ ಚಟ್ನಿನ ಅಪ್ಲೈ ಮಾಡಬೇಕು. ಈ ಥರ ಇದನ್ನು ಅಷ್ಟೇ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಅಪ್ಲೈ ಮಾಡಿಕೊಂಡು ಇದ್ರ ಮೇಲೆ ಇವಾಗ ವೆಜಿಟೇಬಲ್ಸ್ ಹಾಕಬೇಕು. ನೋಡ್ತಾ ಇದ್ರೇ ಬಾಯಿ ನೀರು ಬರ್ತಿದೆ. ಈಗ ಇನ್ನೊಂದು ಬ್ರೆಡ್ ಪೀಸ್ಗೆ ಮೇಲ್ಗಡೆ ಈ ಥರ ಫುಲ್ ಬಟರ್ನ ಸ್ಪ್ರೆಡ್ ಮಾಡಬೇಕು. ಅದೇ ಬಟರ್ ಒಂಥರ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಫುಲ್ ಸ್ಪ್ರೆಡ್ ಮಾಡಿ ಇದನ್ನು ಕೂಡ ಇವಾಗ ಮೇಲೆ ಅಪ್ಲೈ ಮಾಡಬೇಕು. ಹೀಗೆ ಸ್ಟಫಿಂಗ್ ರೆಡಿ. ಇವಾಗ ನಾವು ಇದು ನೋಡಿ ಇವಾಗ ಆನ್ ಮಾಡ್ತೀನಿ.
ಮೇಲ್ಗಡೆ ಸ್ವಲ್ಪ ಬಟಾರ ಹಾಕಿ ಪ್ರೆಸ್ ಮಾಡಬೇಕು. ಸ್ಟಫಿಂಗ್ ಆಗ್ತಾ ಇದೆ. ಇವಾಗ ಫುಲ್ ಟೋಸ್ಟ್ ಆಗ್ತಿದೆ. ಆದಮೇಲೆ ಹೇಳ್ತೀನಿ. ಇವಾಗ ಕೈ ತೊಳೆಯೋಣ ಸ್ವಲ್ಪ. ವಾವ್, ಸ್ಯಾಂಡ್ವಿಚ್ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನಗಂತೂ ತುಂಬಾ ಖುಷಿ ಆಗ್ತಿದೆ ನಾನು ಮಾಡಿರೋದಂತ. ನಾನು ಟ್ರೈ ಮಾಡಿದ್ದು, ಬಟ್ ಇದೆ ಫಸ್ಟ್ ಟೈಮು. ಅದು ತುಂಬ ಚೆನ್ನಾಗಿ ಬಂದಿದೆ. ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸ್ಯಾಂಡ್ವಿಚ್ ರೆಡಿ. ಟೇಸ್ಟ್ ಮಾಡೋಣ. ನೋಡಿ, ಎಲ್ಲ ಆಯಿತು, ತಿಂದಾಯಿತು, ಕೆಲಸನೂ ಆಯಿತು. ಈಗ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ಟು ಸ್ವಲ್ಪ ಹೊರಗಡೆ ಹೋಗಬೇಕು. ನೋಡಿ, ಇವಾಗ ಮಕ್ಕಳಿಗೆ ಫುಡ್ ಎಲ್ಲ ಸ್ಟಫಿಂಗ್ ರೆಡಿ ಮಾಡ್ತಾ ಇದ್ದೀನಿ. ನೀವಂತೂ ಮಿಸ್ ಮಾಡಲೇಬೇಡಿ. ಇದಂತೂ ಒಂದ್ಸಲ ಟೇಸ್ಟ್ ಮಾಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ. ನಾನು ಇದೇ ಫಸ್ಟ್ ಟೈಮ್ ಆದರೂ 100ಗೆ 200. ಹೇಗಾಗಿದೆ ಸ್ಯಾಂಡ್ವಿಚ್? ಹಾಂ, ನಿಂಗೆ ಇಷ್ಟ ಬಂದಿದೆ?